ಅಲ್ಲಿ ಮನ್ಯಾಗ ಇಷ್ಟೆಲ್ಲ ಆದ್ರೂ ನನಗೊಂದು ಮಾತು ಹೇಳಿಲ್ಲಲ್ಲ. ಅಲ್ಲ ನಿಮ್ಮ ಮನ್ಯಾಗ ಅಷ್ಟೆಲ್ಲ ಕಿರಿಕಿರಿ ಮಾಡಕತ್ತಾರ ಅಂತಂದ ಒಂದು ಮಾತು ಹೇಳಿಲ್ಲಲ್ಲ. ಅಲ್ಲಿ ನಿನ್ನ ದೋಸ್ತ ಇಲ್ಲ ಮಗನ ಸಣ್ಣವಿದ್ದಾಗಿತ್ರ ನಿನ್ನ ದೋಸ್ತನ ಒಂದು ಮಾತು ಹೇಳಿಲ್ಲಲ್ಲ ನನಗೆ. ಏ ಅದನ್ನೇನು ನಿನ್ನ ಮುಂದೆ ಹೇಳೋದಂತ ಸುಮ್ಮಿದ್ನಿ. ಈಗೆಲ್ಲ ಮಿಕ್ಕೈತ್ಲೆ ನನಗೆ ಆಗಂಗಿಲ್ಲ. ನಾ ಅಂತರೂ ಹೋಗ್ತೀನಿ ನೋಡಿ ಬೆಂಗ್ಳೂರ್ಗೆ. ಎಲ್ಲಕ್ಕೆ ಬೆಂಗ್ಳೂರ್ಕ? ಲೇ ಅಲ್ಲೇನು ಮಾಡ್ತೀರಿ ನಿಂಗೆ ಗೊತ್ತಿಲ್ಲ. ನಮ್ಮ ದೋಸ್ತರು ಎಲ್ಲರೂ ಆ ಕಡೆ ಹೋಗ್ಯಾರ, ಸಾಯಕತ್ತಾರಲ್ಲ 15,000 ರೂಪಾಯಿ ಪಗಾರಿಗೆ. ಏನೋ ಒಟ್ಟು ದುಡ್ಯಾಕತ್ತಾರಿಲ್ಲ. ದುಡ್ಯಾಕತ್ತಾರ ಬಿಡ. ಅಲ್ಲ ಮತ್ತೆ ನೀ ಇಲ್ಲೇ ಊರಾಗ ಏನಾರ ಮಾಡ್ತೀನಿ ಅಂತ ಅನ್ನಕತ್ತಿದ್ದಲ್ಲ. ಲೇ ಇವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರ್ಬೇಕ್ಲೆ. ಇದ್ದೂರಾಗ ಏನಾರ ಮಾಡಿದ್ನಂತಂದ ಕೇಳವಲ್ರ. ನಮ್ಮಪ್ಪ ಅದನ್ನು ಒಟ್ಟ ಎದಕ್ಕೂ ನನಗೆ ಹಚ್ಚಿಸ್ಕೊಡ್ವಲ್ಲ. ಒಟ್ಟ ಇವರು ಒಬ್ಬರ ಕಡೆ ದುಡಿ ಅನ್ನಕತ್ತಾರ. ಒಟ್ಟು ಬೆಂಗಳೂರಾಗ ಏನು ಕಂಡಾರೋ ಏನೋ ಅವನ ಈಗಿನಾರು ಹಂಗೆ ಮಾಡಕತ್ಬಿಟ್ಟಾರ. ಈ ಬೆಂಗಳೂರಾಗ ಕೆಲಸ ಮಾಡಿದ್ರೆ ಅಷ್ಟ ಹೆಣ್ಣು ಕೊಡೋದು, ಆಮೇಲೆ ಇಂಥ ಹಿಂಗೆ ಮನಸ್ಥಿತಿ ಬಂದ್ಬಿಟ್ಟೈತೆ ಮಂದಿಗೆ. ಈಗ ಅದಕ್ಕೆ ಏನು ಮಾಡೋದು ಅಂತ ತಿಳಿವಲ್ತಾಗೈತಿ. ಅದಾಯ್ತಲೇ ರಾಜು, ನೀ ಈಗ ಹೋಗಿ ಅಲ್ಲಿ ಏನು ಮಾಡಮದಿ ಬೆಂಗಳೂರೊಳಗೆ? ಯಾರು ಅದಾರಲ್ಲೇ? ಅದು ನನಗೆ ಗೊತ್ತಿಲ್ಲ. ಅದಾರಲ್ಲ ದೋಸ್ತರ ಯಾರ ಒಬ್ರು ಹೆಲ್ಪ್ ಮಾಡ್ತಾರ ಅಂತ ಅನ್ಕೊಂಡಿನಿ. ಯಾರು ಹೆಲ್ಪ್ ಮಾಡ್ತಾರಲಿ ಮಚ್ಚ? ನನಗಂತೂ ಗೊತ್ತಿಲ್ಲ. ನಾ ಅಂತೂ ಮನ್ಯಾಗ ಇಂಟರ್ವ್ಯೂ ಐತಂತ ಸುಳ್ಳು ಹೇಳೀನಿ. ನನಗೆ ಕೆಲಸ ಸಿಗೋ ಮಟ್ಟಾರ ನನಗೇನಾರ ಅರೇಂಜ್ ಮಾಡೋ ವ್ಯವಸ್ಥೆ ಮಾಡ್ಬೇಕು ನೀನು. ಅಲ್ಲೇ ರಾಜ, ನೀನು ಇದ್ರೊಳಗೆ ನಾ ಆರಾಮಿದ್ದೆ ಊರಾಗ. ಈಗ ನೀನು ಹೋದೆ ಅಂದ್ರೆ ನಾ ಹೆಂಗಿರ್ಲಿಲ್ಲ ಪೈಲ ಒಬ್ನ? ನಿಂದೇನು ಬಿಡ್ಲೆ, ನಿಮ್ಮಪ್ಪ ಅಂದ ಹೋಟೆಲ್ ಐತೆ, ಒಬ್ಬನ ಮಗ. ನಿಮ್ಮಪ್ಪ ನೀ ಹೇಳ್ದಂಗೆ ಕೇಳ್ತಾರ. ನಮ್ಮ ಮನ್ಯಾಗ ಹಂಗಿಲ್ಲಲ್ಲಪ್ಪ. ಪರದೇಶಕ್ಕೆ ಹೋಗಿ ದುಡ್ಡಿನ ಅಂತಾರೆ, ಬೆಂಗಳೂರಿಗೆ ಹೋಗಿ ದುಡ್ಡಿನ ಅಂತಾರೆ. ಇವ್ರಿಗೆ ಗೊತ್ತಿಲ್ಲ ಒಬ್ಬರ ಕಡೆ ದುಡಿದು ಎಷ್ಟು ಕಷ್ಟ ಐತೆ ಅಂತ ಗೊತ್ತಿಲ್ಲ ಇವ್ರಿಗೆ. ಲೇ ನೀನು ಹಂಗಂತಿ, ಅವ್ರದ್ದು ಕೇಳ್ಬೇಕಾಕತಿ. ಅವ್ರಂಗೆ ಕಷ್ಟ ನೀ ಪಡಬಾರ್ದು ಅಂತ ಅವ್ರ ತಲೆಯಾಗಿರ್ತೈತೆ. ಹಿಂಗಾಗಿ ಹೋಗಂತಾರ ಅವ್ರು. ಪಾಪ ಅವ್ರಿಗಾರ ಏನು ತಿಳಿದೈತಿ? ಅವ್ರು ಹೇಳೋದ್ರೊಳಗೂ ಅರ್ಥ ಐತೆ ಮಚ್ಚ. ಏನು ಅರ್ಥ ಐತೆ ಏನೋ? ಅಲ್ಲಿ 3 ವರ್ಷ ಆತ ನಂದು ಇದನ್ನು ಮುಗಿದು, ಡಿಗ್ರಿ ಮುಗಿದ. ನೀನ ನೋಡಾಕತಿ ಎಷ್ಟು ಹುಡುಕಾತೀನಿ ಅಂತಂದು ಒಂದು ಕೆಲಸ ಸಿಗವಲ್ಲು. ಈಗ ಎಷ್ಟು ಕೆಲಸದ್ದು ಎಷ್ಟು ಪರಿಸ್ಥಿತಿ ಹೆಂಗೈತೆ ನಿನಗೆ ಗೊತ್ತೈತಿಲ್ಲ. ಆತಪ್ಪ, ಈಗ ಸಡನ್ ಆಗಿ ಯಾಕೆ ರೆಡಿ ಆದೀನಿ? ಸ್ವಲ್ಪ ದಿನ ಒಂದು 3 ತಿಂಗಳ ತಡಿಯಲ್ಲ, ಆ ಕಡೆ ಯಾವಾರ ಸಿಕ್ಕರೆ ಹೋಗಿ ಅಂತಕ್ಕ. ಇಲ್ಲ ಲೇಪ, ನಾ ಈಗ ಹೋಗ್ಬೇಕಂದ್ರೆ ಹೋಗ್ಬೇಕು. ಮನ್ಯಾಗ ಒಂದಿಷ್ಟು ಮರ್ಯಾದೆ ಇಲ್ದಂಗೆ ಆಗೈತಿ. ಮನ್ಯಾಗ ಏನೇನಾರ ಅನ್ನಕತ್ತಾರ. ನನಗೆ ಅದನ್ನೆಲ್ಲ ಅಂದಿದ್ದ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ. ನಾ ಹೋಗ್ಬೇಕು. ನೀ ಹೆಂಗಾರ ವ್ಯವಸ್ಥೆ ಮಾಡಿ ನನಗೆ. ಹೌದಾ? ಪಾಪ ನಿಮ್ಮ ಅಪ್ಪಾರು ಎಷ್ಟಂತ ಗುದ್ದಾಡ್ತಾರಲಿಪ್ಪ ಅದ ಹೊಲದಾಗ. ಅಲ್ಲ ನೀನು ಹೊಲದ ಕೆಲಸ ಮಾಡ್ಬೇಕಿಲ್ಲ? ಒಲ್ಯಪ್ಪನ ಈಗ ಅದೆಲ್ಲ ಅಲ್ಲ ಸಣ್ಣ ಇದ್ರಾಗ ಕಳಿಸಿದ್ರೆ ಆಗ್ಬಿಡ್ತಿತ್ತು. ಈಗೆಲ್ಲ ಒಲ್ಯನ ಅದು ನನಗೆ ಬರೋದು ಇಲ್ಲ ಮಚ್ಚ. ಆಯ್ತಲೇ, ಈಗ ಹೋಗೋಣ. ಏನು ಮಾಡ್ತೀನಿ? ಏನು ಗೊತ್ತಿಲ್ಲ, ದೇವ್ರ ದಾರಿ ತೋರಿಸ್ದಂಗೆ. ಅಲ್ಲಿ ಇನ್ನೊಂದು ಇದು ಸ್ವಿಗ್ಗಿ ಝೊಮ್ಯಾಟೊ ಅಂತಂದು ಹುಡುಗರು ಮಾಡ್ತಿರ್ತಲ್ಲ, ನಾ ಮೊಬೈಲ್ದಾಗ ನೋಡ್ತಿರ್ತೀನಿ. ತಿಂಗಳ ಅಷ್ಟು ಇಷ್ಟು ದಿವಸ 1,000 ಆಗುತ್ತೆ, 2,000 ಆಗುತ್ತೆ ಅಂತ ವಿಡಿಯೋ ಹಾಕ್ತಿರ್ತಾರಲ್ಲ, ನೋಡಿ ನಾನು. ಅದೇ ಹಂಗೆ ಅದನ್ನ ಯಾಕೆ ಮಾಡ್ತಿದ್ಯಪ್ಪ ನೀ? ಲೇ ನೀ ಇಂಜಿನಿಯರಿಂಗ್ ಕಲ್ತಿದೆ? ಲೇ ಗೊತ್ತು ನನಗೆ. ಕೆಲಸ ಸಿಗೋ ಮಟ್ಟಾರ ಅದನ್ನ ಮಾಡ್ತೀನಲ್ಲ, ಹೆಂಗೈತಂತ ನೋಡ್ತೀನಿ. ನಮ್ಮ ದೋಸ್ತ ಒಬ್ಬ ಅದಾನ, ಅವ್ನು ಕೇಳಿ ನೋಡ್ತೀನಿ ಹೆಂಗೈತಂತಂದು ಕೆಲಸ ಏನು ಮಾಡ್ಬೇಕಂತಂದ. ನೀ ಹೊಕ್ಕಿನಂದ್ರೆ ಹೇಳೋದಲ್ಲ, ರೆಡಿನೇ ಆಗಿನಿ. ನೀ ಕೇಳೇ ಬಿಡ. ನಮ್ಮ ಮನ್ಯಾಗ ಈಗ ಹೇಳೇ ಬಿಟ್ಟಿನಿ, ನಾ ಮುಂದಿನ ವಾರದಾಗ ಹೊಕ್ಕಿನಂತಂದ. ಪಟ 1 ವಾರದಾಗ ನಾ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ನಂದು ಕೆಲಸ ಐತಿ, ಹೋಗ್ಬೇಕಂತ ಹೋಗಿ ನಂದು ಇಂಟರ್ವ್ಯೂ ಕೊಡಕ್ಕೆ ಹೋಗ್ಬೇಕು. ಕೆಲಸ ಆಗತ್ತ ಅಂತ ಹೇಳಿನ ಅವ್ರಿಗೆ. ಅದಕ್ಕೆ ಈಗ ಹೋದ್ರೆ ನಾ ವಾಪಸ್ ಬರೋದು ತಲೆಯಾಗಿಲ್ಲ. ನೀ ಹೆಂಗಾರ ಹೇಳಿ ನಿಮ್ಮ ದೋಸ್ತಿಗೆ ಹೆಂಗಾರ ಅಡ್ಜಸ್ಟ್ ಮಾಡಿ ನಾ ಹೊಂಟೀನಿ ನೋಡು. ಹೌದಾ? ಆಯ್ತು, ಒಂದ್ಸಲ ವಿಚಾರ ಮಾಡ್ತೇನೆ ನೋಡ್ಲಿ ರಾಜ. ನಿಮ್ಮಪ್ಪ ಅವ್ನು ಕೇಳ್ತೇನೆ ನೋಡು. ನಿಂಗೆ ಹೆಲ್ಪ್ ಮಾಡೋಕ್ಕಾಗತ್ತಾ ಇಲ್ಲ ನನಗೆ? ಆಗ ಅವನು ಬುಡಕ ಬರ್ತೀಯಲ್ಲ ಲೇಪ, ಏನು ಮಾತಾಡ್ಸಬಾರ್ದು. ಆಯ್ತಳ, ನಮ್ಮ ದೋಸ್ತಿಗೆ ಹೇಳ್ತೀನಿ. ಅವ್ನ ರೂಮ್ನಾಗ ಇರಿ ಅಂತ ಸ್ವಲ್ಪ ದಿನ. ನಾ ಕೇಳಿ ನೋಡ್ತೀನಿ. ಕೇಳಿ ನೋಡೋದಲ್ಲ, ನೀನೇ ಹೆಂಗಾರ ಮಾಡಿ ಒಪ್ಪಸ. ನಾ ಅಲ್ಲೇ ಇರ್ತೀನಿ. ಈಗ ಪಿ ಜಿ ಗಿಜಿ ಮಾಡ್ಕೊಂಡೆಲ್ಲ ರೊಕ್ಕ ಕೊಡೋಕೆ ಆಗೋದಿಲ್ಲ ನನಗೆ. ಪಿ ಜಿ ಎಲ್ಲ 10,000 ಅದಾವಂತಲ್ಲೇ. ಪಿ ಜಿ ಗಿಜಿ ಎಲ್ಲ ಮಾಡೋಕ್ಕಾಗಲ್ಲ. ನಿಮ್ಮ ದೋಸ್ತನ ರೂಮ್ನಾಗ ಇರ್ತೀನಿ. ನಿಮ್ಮ ದೋಸ್ತಿಗೆ ಹೇಳು. ಲೇ ಹಂಗೆ ಹೋಗೋಣ ಸಿಗಂಗಿಲ್ಲ ರಾಜ. ನೀನು ಹೇಳೋದಾರ ಕೇಳತ್ತೆ. ಸ್ವಲ್ಪ ನಂಗೆ ಒಂದು 3 ತಿಂಗಳ ಟೈಮ್ ಕೊಡು. ಲೇ ಈಗ ಮಾಡ್ತೀನಿ ಅಂದ್ ಮತ್ತೆ 3 ತಿಂಗಳಂತೆ ಅಲ್ಲಿ. ನೋಡಿ ನಿನ್ನ ಕೈ ಆದ್ರೆ ಹೇಳಿ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ಸೀದಾ ಹೋಗ್ಬಿಡ ನೋಡಿ ಬೆಂಗಳೂರಿಗೆ. ಸೀದಾ ಹೋಗಲ್ಲ. ಏನು ಬಸ್ ಸ್ಟ್ಯಾಂಡ್ ಚರ್ಲಿ ಮಾರೋಣ ಸುಮ್ಮರಲ್ಲೇ ಮಗನ. ಬೆಂಗಳೂರು ಅಂದ್ರೆ ಇಲ್ಲೇನು ಬಾಜುಕಿನ ಹಳ್ಳಿಗತ್ತೆ ಮಾಡ್ಯಾನ ಮಗನ. 500 ಕಿಲೋಮೀಟರ್ ಐತಿ ಇಲ್ಲಿಂದ. ಏನು ತಿಳಿದೀನಿ ಬೆಂಗಳೂರು ಅಂದ್ರೆ ನೀ ಹೋಗೋಣ ಹವಾಡ್ತಿ ಮಗನ. ನನಗೇನೋ ಗೊತ್ತಿಲ್ಲ. ನಾ ಒಟ್ಟು ಊರು ಬಿಟ್ಟು ಹೋಗ್ಬೇಕು. ಊರು ಬಿಟ್ಟು ಹೋಗಿ ಉದ್ಧಾರ ಬರ್ಬೇಕು ನಾ ಅಷ್ಟ. ಆತ, ಕೇಳಿ ನೋಡ್ತೀನಿ. ಶಿವ ಹೆಂಗೆ ಅಂತ ನಂಗೆ. ಸರಿ ಆಯ್ತಾಳ, ಕೇಳಿ ನೋಡು.